ನಿಜವಾದ ಸಮಸ್ಯೆ ಏನಂದರೆ ರೈತರಿಗೆ ಸರಿಯಾಗಿ ಕರೆಂಟ್ ಕೊಡೋದಿಲ್ಲ ರೀ. ಈಗ ನಾವು ಹಿಂದಲಿಂದನೂ ಸಾಕಷ್ಟು ಹೋರಾಟ ಮಾಡ್ಕೊತ ಬಂದೇವೆ. ಹಗಲಿ ಹೊತ್ತು ಕೊಡ್ರಿ, 6 ತಾಸು 7 ತಾಸು ಕೊಟ್ಟರು ಹಗಲಿ ಕೊಟ್ಟರೆ ರೈತರಿಗೆ ಅನುಕೂಲ ಆಕತಿ ನೀರ ಸಾಕ. ಈಗ ರಾತ್ರಿ ಒಮ್ಮೆ 11ರಿಂದ ಕೊಡ್ತಾರೆ, ಒಮ್ಮೆ 2 ಗಂಟೆಯಿಂದ ಕೊಡ್ತಾರೆ, ಇಲ್ಲ ಬೆಳಗ್ಗೆ 3 ಗಂಟೆಯಿಂದ ಕೊಡ್ತಾರೆ. ನೋಡಿರಿ, ಎಲ್ಲ ಸರ್ಕಾರದವ್ರು ಹೇಳ್ತಾರೆ ರೈತರು ಈ ದೇಶದ ಬೆನ್ನೆಲುಬು ಅಂತೇಳಿ. ಎಲ್ಲಿ ಬೆನ್ನೆಲುಬು ಐತೋ ನಮ್ಗೆ ಇನ್ನೂ ಮಟ್ಟ ಗೊತ್ತಾಗತ್ತಿಲ್ಲ. ಅದು ರೈತರಿಗೆ ಬೆನ್ನೆಲುಬು ಎಲ್ಲಿ ಐತೋ ಏನೋ ಬರೀ ಬಾಯಾಗ ಐತೆ ಅಂತ ಅನಿಸ್ತೈತಿ. ಆ ಕಾರಣಕ್ಕಾಗಿ ರೈತರು ಯಾಕೆ ಹೋರಾಟ ಮಾಡ್ತಾರಂದರೆ ರೈತರ ಸಮಸ್ಯೆಗಳು ಭಾಳ ಪ್ರಮಾಣದೊಳಗದಾವೆ. ಆ ಕಾರಣಕ್ಕಾಗಿ KEB ಅವರು ಸರಿಯಾಗಿ ಕರೆಂಟ್ ಕೊಡ್ಬೇಕು. ಮೊದಲು ಯಡಿಯೂರಪ್ಪರ ಸರ್ಕಾರ ಇದ್ದಾಗ TC ಹೋದ್ರೆ ತಕ್ಷಣ TC ಸಿಗ್ತಿತ್ತು. ಆಮೇಲೆ 5 HP 10 HP ಅವ್ರಿಗೆ ಉಚಿತ ವಿದ್ಯುತ್ತನ್ನು ಮಾಡಿದ್ರೆ. ಆ ಕಾರಣಕ್ಕಾಗಿ ಒಂದು ಒಳ್ಳೆಯ ವ್ಯವಸ್ಥೆ ಆಕತಿ. ರೈತರು ಯಾವ ಸರ್ಕಾರ ಬರಲಿ ಫಸ್ಟ್ ರೈತರನ್ನ ನೋಡಿರಿ. ರೈತ ದುಡ್ದಾಗ ದೇಶಕ್ಕೆ ಊಟದ ವ್ಯವಸ್ಥೆ, ಇಲ್ಲಾಂದ್ರೆ ಎಲ್ಲೈತಿ ನಿಮ್ಗೆ ಊಟದ ವ್ಯವಸ್ಥೆ? ಊಟನೂ ಇಲ್ಲ, ಏನಿಲ್ಲ. ಆ ಕಾರಣಕ್ಕಾಗಿ ನಾವು ಹೇಳ್ತೇವೆ, ರೈತರನ್ನ ಒಂದು ಇಷ್ಟೊಂದು ಗೋಳು ಹಿಡ್ಕೋಬೇಡ್ರಿ. ಯಾವುದೇ ಸರ್ಕಾರ ಬರಲಿ, ಮೊದಲು ದೇಶ ಯೋಧ, ದೇಶ ಕಾಯೋ ಯೋಧ ಎಷ್ಟು ಮುಖ್ಯ, ಈ ದೇಶಕ್ಕೆ ಅನ್ನ ನೀಡುವ ರೈತನೂ ಅಷ್ಟೇ ಮುಖ್ಯ. ಸರ್ಕಾರ ರೈತರಿಗಂತ ಹೇಳಿ ಹೈನುಗಾರಿಕೆ ಹ್ಞೂ ರೀ, ಸಾರ್ವಜನಿಕರಿಗೆ 4 ರೂಪಾಯಿ ಹೊರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ಗಂಡು ಮಕ್ಕಳಿಗೆ ಬಸ್ ಟಿಕೆಟ್ ದರ ಜಾಸ್ತಿ ಮಾಡಿದ್ದಾರೆ. ಈಗ ವಿದ್ಯುತ್ ದರದಲ್ಲಿ 2 ಯೂನಿಟ್ಗೆ ಜಾಸ್ತಿ ಯೂಸ್ ಮಾಡ್ತಾರಲ್ಲ, ಅಲ್ಲಿ ದರ ಜಾಸ್ತಿ ಆಗಿದೆ. ಸೊ ದರದ ಬರೆಗಳನ್ನು ಸಾರ್ವಜನಿಕರು ಹೇರ್ತಾ ಹೋಗ್ತಾ ಇದ್ದಾರೆ. ಎಷ್ಟು ನಮಗೆ ತ್ರಾಸ ಆಗುತ್ತೆ ಸಾರ್ವಜನಿಕರಿಗೆ ಒಟ್ಟಾರೆಯಾಗಿ ತ್ರಾಸ ವ್ಯವಸ್ಥೆ ನಡೀಇದೆ. ಫಸ್ಟವಾಗಿ ಉಚಿತವಾಗಿ ಕೊಟ್ಟಿದ್ದ ಒಂದು ದೊಡ್ಡ ತಪ್ಪು ಕೆಲಸ. ಯಾರೂ ಇವತ್ತು ಅಷ್ಟೊಂದು ಮೊದಲಿನಷ್ಟು ಬಡತನದೊಳಗೆ ಯಾರೂ ಇಲ್ಲ. ಇವತ್ತು ಒಂದು ಮೊಬೈಲಿಗೆ ಕರೆಂಟ್ ಹಾಕ್ಬೇಕಾದ್ರೆ ತಿಂಗಳಿಗೆ 290 ರೂಪಾಯಿಂದ 350 ರೂಪಾಯಿ ಹಾಕಿಸ್ತಾರೆ. ಪ್ರತಿಯೊಬ್ಬರು ರೈತರ ಮನೆಯಾಗಿರ್ಬೋದು, ಯುವಕರು ಇರ್ಬೋದು. ಆದರೆ ಎಲ್ಲ ಸರ್ಕಾರಗಳು ನಡೆಯೋಕೆ ಒಂದು ಒಳ್ಳೆಯ ವ್ಯವಸ್ಥೆ ಮಾಡಿಕೊಂಡು ಸರ್ಕಾರ ನಡೆಸಿದ್ರೆ ಭಾಳ ಚಲೋ ಆಕೈತಿ. ಉಚಿತವಾಗಿ ಕೊಡುವಂಥದ್ದು ಏನೈತಲ್ಲ, ಇವತ್ತು ಯಾರೂ ಉಚಿತವಾಗಿ ಕೇಳುವಂಥ ವ್ಯವಸ್ಥೆದೊಳಗೆ ಇರಲ್ಲ. ಸರ್ಕಾರ ಬರಲಿ ಅನ್ನೋದು ಅವ್ರಿಗೊಂದು ಉದ್ದೇಶ ಇತ್ತು. ನಾವೇನು ನಮ್ಮ ಸರ್ಕಾರ ಬರೋದಿಲ್ಲ ಅಂತ ತಿಳ್ಕೊಂಡಿದ್ರು ಏನೋ ಗೊತ್ತಿಲ್ಲ. ಏನಾರು ಯಾಕಾಗಲಿ ಇದೊಂದು ಘೋಷಣೆ ಮಾಡಿಬಿಡೋಣ ಅಂತೇಳಿ ಜನ ಆಶೀರ್ವಾದ ಮಾಡ್ಯಾರ. ಜನರಿಗೂ ಒಳ್ಳೇದು ಮಾಡಿರಿ. ಇವತ್ತು ಮಹಿಳೆಯರು ಅಂದ್ರೆ ಅವರೇ ನಮ್ಮ ತಂದೆ, ಅಕ್ಕ, ತಂಗಿ, ತಾಯಂದಿರ ಅವ್ರಿಗೆ ಉಚಿತ ಕೊಟ್ರಂತ ನಮಗೇನು ಬೇಜಾರಿಲ್ಲ. ಅವ್ರಿಗೂ ಕೊಡಲಿ, ಅದೇ ರೀತಿ ರೈತರಿಗೂ ಕೊಡಲಿ. ರೈತರಿಗೆ ಬೆಳೆ ಪರಿಹಾರ ಅನ್ನೋಂಥದ್ದು ಇಲ್ಲೂ ಮಟ್ಟವನ್ನು ನೆನಕಿಲ್ಲ. ಏನೂ ಬೆಳೆ ಪರಿಹಾರ ಕೊಡಲಿಲ್ಲ. ಇನ್ಶೂರೆನ್ಸ್ ಅಂತೂ ಮರೆ ಮಾಚಾಗಿ ಹೋಗುತ್ತೆ. ಆ ಕಾರಣಕ್ಕಾಗಿ ಹೆಚ್ಚಾಗಿ ರೈತರನ್ನ ಕೊಟ್ಟರೆ ರೈತರಿಗೆ ಒಳ್ಳೇದಾಕತಿ. ರಾತ್ರಿ ಕರೆಂಟ್ ಕೊಡಬೇಡ್ರಿ ದಯಮಾಡಿ, ಹಗಲಿ ಹೊತ್ನಾಗ ಕೊಡ್ರಿ. 1 ತಾಸು ಕಡಿಮೆ ಕೊಡ್ರಿ. ರೈತರು ಮನುಷ್ಯರ, ರೈತರವ್ರೇನು ಏನು ಪ್ರಾಣಿ ಎಲ್ಲ ಪಕ್ಷ ಎಲ್ಲ. ಹಗಲಿ ಹೊತ್ನಾಗ ಕರೆಂಟ್ ಕೊಟ್ಟು ರೈತರು ಬದುಕಿಸ್ರಿ, ಜನರು ಬದುಕಿಸ್ರಿ. ನೀವು ಫ್ಯಾಕ್ಟ್ರಿ ಕೊಡ್ತೀರಿ, ಫ್ಯಾಕ್ಟ್ರಿದವ್ರು ಬಿಲ್ ತುಂಬ್ತಾರೆ, ನೀವು ತುಂಬೋದಿಲ್ಲ ಅಂತೀರಿ. ಫ್ಯಾಕ್ಟ್ರಿದವ್ರ ಕಡೆಯಿಂದ ನೀವು ಬಿಲ್ ತುಂಬಿಸ್ಕೊತೀರಿ. ಆ ಫ್ಯಾಕ್ಟ್ರಿಯಾಗ ದುಡಿಯೋರಿಗೆ ಹೊಟ್ಟೆ ಕೊಳಕೋರು ನಾವು ರೈತರಲ್ಲ. ನಮ್ಮ ರೈತರು ನಾವು ಬಂದ್ ಮಾಡಿದ್ರೆ ಅವ್ರೇನು ಹಾಕ್ಕೊತಾರೆ. ಬೇಕಾದಷ್ಟು ಫ್ಯಾಕ್ಟ್ರಿಗಳಿರ್ತಾವೆ, ಲಕ್ಷಗಟ್ಟಲೆ ಜನ ರೈತರು ದುಡಿತಾರಲ್ಲಿ, ಜನಗಳು ದುಡಿತಾರೆ. ಅವ್ರ ಹೊಟ್ಟಿಗೆ ಹಾಕಕ್ಕೆ ನಾವೇ ಬೇಕಲ್ಲ. ಅದಕ್ಕೆ ಫ್ಯಾಕ್ಟ್ರಿ ಕೊಡೋಗೂ ನಮಗೂ ರೈತರಿಗೆ ಕೊಡ್ರಿ ಅಂತ ನಾವು ಒಂದು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊತೀವಿ. ನಾವು ಕರೆಂಟ್ ಇದು TC ಕುಂಡ್ರಿಸ್ವಲ್ರಿ, ಅದರ ಸಲುವಾಗಿ ಅದೇ TC ಸರಿಯಾಗಿ ಕೊಡುವಲ್ರು, ಕರೆಂಟು ಬರುವಲ್ವ ರೀ. ಅಲ್ಲಿಂದ ನೀರು ಇಲ್ಲದಕ್ಕೆ ಪೀಕ್ ಒಣಗಾಕತ್ತೈತಿ. ಹೇಳೋದು 8 ತಾಸು 6 ತಾಸು ಅಂತ ಹೇಳ್ತಾರೆ. 2 ತಾಸು 3 ತಾಸು ಕೊಡ್ತಾರೆ, ಬಂದ್ ಮಾಡ್ತಾರೆ. ಅದು ರಾತ್ರಿ ಕೊಟ್ಟರಿಲ್ಲ ಇಲ್ಲ. ಬರೇ ರೈತರು ಇರೋ ಸರ್ಕಾರ ಪೀಕ್ ಎಲ್ಲ ಒಣಗಿ ಹೊಂಟವು. ಮನೆ ಒಮ್ಮೆಲ್ಲ 10 ಸಲ ಕೊಟ್ಟೇವ್ರಿ, ಯಾರು ಏನು ಸ್ಪಂದನೆ ಮಾಡಾಕ್ತಾ ಇರಲ್ಲ. ಏನು ಇಲ್ಲ ರೀ, ಇಲ್ಲ 10 ಬರು 15 ಬರು ಒಂದು TC ಕೊಟ್ಟರೆ ತಡಿಬೇಕಲ್ಲ, ಸುಟ್ಟೋಕ್ಕವು. ಹೀಗಾಗಿ ನಾವು 2 ಸಲ ಹೇಳಿ ಲೆಟ್ರ್ ಕೊಟ್ಟು ಎಲ್ಲ ಮಾತು ಸದ್ಯ 2 ತಾಸು 3 ತಾಸು ಕೊಡ್ತಾರೆ. ಸಾಲ ಬೇಕಲ್ರಿ, ಅದು ಸಾಲಲ್ರಿ, ಸಿಗೋದೇ ಇಲ್ಲ ಅವರು. ಆಮೇಲೆ ಶಾಸಕರು ಭೇಟಿ ಆಗೋರು ಸಿಗೋದೇ ಇಲ್ಲ ಅವರು. ಇಂಡಸ್ಗೇರಿ ಕಲ್ಲಡಿ ತಾಲೂಕು. ಹಾಂ ರೀ. ಯಾವ ಉದ್ದೇಶ ಈಗ ನಮ್ಮ ಕರೆಂಟ್ ಸರಿಯಾಗಿ ಇದನ್ನು ವರ್ಕ್ ಮಾಡಬಲ್ರಿ. ರಾತ್ರಿ ಅಡವತ್ನಾಗ ಇದನ್ನು ಕೊಡ್ತಾರೆ. ಆ ನಂತರ ಅದು ಸರಿಯಾಗಿ 2 ತಾಸು ಕೊಟ್ಟರೆ ಕಟ್ ಮಾಡ್ತಾರೆ. ಪೀಕ್ ಎಲ್ಲ ಒಣಗಾಕತ್ತಾವು. ಅದು ಭಾಳ ನಮ್ಮ ಬೇಡಿಕೆ. ನಮ್ಮ ಕರೆಂಟ್ ನಮ್ಗೆ 24 ತಾಸು ಕರೆಂಟ್ ಕೊಡ್ಬೇಕು. ನಮ್ಗೆ ಭಾಳ ರಾತ್ರಿ ಟೈಮ್ನಾಗ ಕೊಡ್ತಾರೆ. ಯಾವಾಗ ಹೋಗಿ ನಮ್ಮ ರೈತರು ಹಾಸ್ಬೇಕು. ಹೌದು, ಹಗಲಿ ಹೊತ್ತು ಕೊಡಲಿ. ಅದು ಕರೆಕ್ಟ್ ನಮಗೆ 8 ತಾಸು ಕೊಡ್ಬೇಕ್ರಿ.
8 ತಾಸು ಇಲ್ಲ 3 ತಾಸು ಲೆಕ್ಕ ಬಂದೈತಿ ಪೀಕ್ ಎಲ್ಲ ಒಣಗಾಕತ್ಬಿಟ್ಟವ್ರಿ. ಈಗ ರೈತರಿಗೋಸ್ಕರ ಹಾಲಿನ ದರ 4 ರೂಪಾಯಿ ಏರಿಕೆ ಮಾಡಿದ್ದಾರೆ. ಹಾಂ ಹಾಲಿನ ಹಾಂ ರೈತರು ಅನುಕೂಲ ಹಾಗೆ ಮಾಡ್ಯಾರ್ರಿ. ಅದು 1 ರೂಪಾಯಿನೂ ಅಕೌಂಟಿಗೆ ಬಂದಿಲ್ಲ. ಅದು ನಮ್ಮ ಹಾಲಿನ ನಿನ್ನೆ ಮಾಡಿದ್ರೆ ಹಾಲಿನ ದರ ಏರಿಕೆ ಮಾಡ್ಯಾರ್ರಿ. ಅದು ರೊಕ್ಕನ ಬಂದಿಲ್ಲ, 1 ಪೈಸಾನು ಹಾಕಿಲ್ಲ. ಇದು 1 ವರ್ಷದ ಬಿಲ್ ಹಂಗೈತಿ. ಏನು ಬೇಡಿಕೆ ಇಡ್ತೀರಿ ನೀವು ಸರ್ಕಾರಕ್ಕೆ? ಈಗ ನಮ್ಮ ಕರೆಂಟ್ ಇದು ಆಗ್ಬೇಕು. ಮತ್ತೆ ಆ ನಂತರ ನಮ್ಮ ಎಲ್ಲ ಸಮಸ್ಯೆಗಳು ರೈತರು ಏನೇನು ನಮ್ಮ ಬೇಡಿಕೆ ನಾವು ಕೊಟ್ಟೇವಿ ಅವೆಲ್ಲ ನಮಗೆ ಇದು ವರ್ಕ್ ಆಗ್ಬೇಕು. ಈಗ